ಸಾಂಭಾಟ, ಪಿತಾಮಹ ಭೀಷ್ಮ, ಗರುಡಿಯಾಚಾರ್ಯ ದ್ರೋಣರು ಇವರುಗಳು ಎದೆ ತಟ್ಟಿ ಮನಮುಟ್ಟಿ ಯುದ್ಧ ಮಾಡಿದರೆ ಏನೆಂದು ನಾಲಿಗೆ ನುಡಿಸಲಿ. ಭೀಷ್ಮ ದ್ರೋಣರು ದೇಹಗಳನ್ನು ನಿನಗೆ ಬಿಟ್ಕೊಟ್ಟು ಪಾಂಡವರಳು ಪಾಂಡವರಳು ಮನ ತುಂಬಿ ಮಮತೆ ಇಟ್ಟು ಧರ್ಮದ ಹೊಡಿಕೆಯ ತೊಟ್ಟು ತೋರಿಯರು ಕೈ ತವನೆ ಕಟ್ಟ ಕಡೆಗೆ ನಿಂದೆಯನ್ನು ನುಡಿದೆಲ್ಲವೋ ಕರ್ಣ, ತಾರ್ಕಿಕರ ತಾಳದಲ್ಲಿ. ಓ ಅಂಗರಾಜನೇ, ತುಂಬಿಹುದು ಕೀರ್ತಿಯ ಅಂಬಲ ನಿನ್ನ ಅಂಗಾಂಗದಲ್ಲಿ. ಮೊದಲು ನಿನ್ನ ಆತ್ಮ ಪ್ರೌಢಿಮೆಗೆ ಗುಡಿ ಕಟ್ಟುವೆ, ಆಮೇಲೆ ನಿನ್ನ ರಾಜ್ಯ ನಿಷ್ಠೆಯ ಬೇರನ್ನೇ ಕಿತ್ತು ನೀವು ಹೊತ್ತು ಬಂದಾಗ ನೀನು ಇದನ್ನೇ ಸೂಚಿಸಲು ಬಂದೆ ಸಾಮ್ರಾಟ. ತಿಳಿದಿದರ ಸಾರ ಕೌರವ ವೀರ, ಜೇನು ನಾಲಿಗೆಗಳನ್ನೆಲ್ಲ ದೂರ ಕೈ ಹಿಡಿದ ಕಾಂತಿಯೇ ನಿಜ ಮಂತ್ರಿ, ಸಿಕ್ಕವರೆಲ್ಲ ತಂತ್ರಗಳ ಜಂತ್ರಿ. ನಿತ್ಯ ಮಾಡುತ್ತಿಹನು ಮುತ್ತಜ್ಜ ಭೀಷ್ಮ ಬಾಣಮಂಚದಲ್ಲಿ, ವಿದ್ದಿಹನು ದ್ರೋಣನು ಕಲ್ಲಾಗಿ ರಣದ ಪಡವೆಯ ಮೇಲೆ. ಕರ್ಣರಾಜನ ಹೊರತು ಬೇರೊಬ್ಬ ಗಂಡುಗಲಿ ಇಲ್ಲಿಲ್ಲ. ಇನ್ನವನೇ ಈ ಕೌರವೇಶನ ಸೇನೆಯನ್ನು ನಡೆಸಬಲ್ಲ. ಸ್ನೇಹದ ವಜ್ರ ಬಂಧನದಲ್ಲಿ, ಕುರುಕುಲದ ಪ್ರೀತಿಯ ತೆಕ್ಕೆಯಲ್ಲಿ, ದುರ್ಯೋಧನನ ಪ್ರೇಮಾಂಕುರದ ಪಂಕ್ತಿಯಲ್ಲಿ ಯಾವಾಗಲೋ ಒಗಟ್ಟೆ ಕೌರವೇಶ ನಿಮ್ಮ ಒಳದನಿಯ ಕೂಗಿಗೆ ಚಿಂತಿಸರನ್ನ ಎದುರೆಯೇ. ಓ ಪಾಂಡವರ ಪಡೆಗಳ ಗರ್ಜನೆಗಳೆಂಬ ಕರ್ತರೆಗಳನ್ನು ಅಡಗಿಸಿ ಕಟ್ಟ ಕಡೆಗೆ ಓ ಪಡೆಗಳ ಕುಣಿಯಿಟ್ಟು ಬಿಡುವುದು ಎನ್ನೆಯ ಈ ಅಗಸ್ತ್ಯ ಶಕ್ತಿಯ ಧನಸ್ಸು. ಓ ರಾಧೆಯನೇ, ನಿನ್ನನ್ನಾರು ಅರಿಯದವರಿಲ್ಲ ಇಲ್ಲಿ.